ನೀವು ನೋಡ್ತಾ ಇದ್ರೆ ವಿಜಯ್ ಟೈಮ್ಸ್. ಈ ಹೊತ್ತಿನ ಹೆಡ್ಲೈನ್ಸ್. ರಾಜ್ಯದಲ್ಲಿ ಹೆಚ್ಚಾದ ಹಕ್ಕಿ ಜ್ವರ ಪ್ರಕರಣಗಳು. ಸಂಡೂರಿನಲ್ಲಿ ಸೋಂಕಿನಿಂದ 2,000 ಕೋಳಿಗಳು ಸಾವು. ಸೋಂಕು ತಡೆಗಟ್ಟಲು ಮುಂಜಾಗ್ರತಾ ಕ್ರಮಕ್ಕೆ ಆದೇಶ. ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಖಂಡಿಸಿ ಮಾರ್ಚ್ 3ರಿಂದ 22ರ ತನಕ ಸಾಲು ಪ್ರತಿಭಟನೆ. ಮಾರ್ಚ್ 20ರಂದು ಆಯೋಜಿಸಲಾಗಿದ್ದ ಕರ್ನಾಟಕ ಬಂದ್ಗೆ ಆಕ್ಷೇಪ. ಬಂದ್ ದಿನಾಂಕ ಬದಲಾವಣೆಯಾಗುವ ಸಾಧ್ಯತೆ. ರಾಜ್ಯ ಬಿಜೆಪಿ ನಿಯೋಗದಿಂದ ಸಿಎಂ ಸಿದ್ದರಾಮಯ್ಯ ಭೇಟಿ. ದರ ಏರಿಕೆ, ಸಾಲದ ಹೊರೆಯ ಬಗ್ಗೆ ಚರ್ಚೆ. ರಾಜ್ಯದ ಜನರ ಪರ ಬಿಜೆಪಿ ಇದೆ ಎಂದು ಸಂದೇಶ ರವಾನೆ. ಉತ್ತರಾಖಂಡದ ಬದ್ರಿನಾಥ್ನಲ್ಲಿ ಭಾರೀ ಹಿಮಪಾತ. ಹಿಮದ ಅಡಿಯಲ್ಲಿ ಸಿಲುಕಿದ್ದ 32 ಕಾರ್ಮಿಕರ ರಕ್ಷಣೆ. ಉಳಿದವರ ರಕ್ಷಣೆಗಾಗಿ ಮುಂದುವರೆದ ಶೋಧ ಕಾರ್ಯ. ಇಂದಿನಿಂದ ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಪರೀಕ್ಷೆ ಕಟ್ಟುನಿಟ್ಟಾಗಿ ನಡೆಸುತ್ತಿರುವ ಪ್ರೌಢ ಶಿಕ್ಷಣ ಮಂಡಳಿ. ಪಿಯುಸಿ ಪರೀಕ್ಷೆ ಬರೆಯುತ್ತಿದ್ದಾರೆ 7,13,812 ವಿದ್ಯಾರ್ಥಿಗಳು. ಪಾಕಿಸ್ತಾನದಲ್ಲಿ ಬಾಂಬ್ ಸ್ಫೋಟ, 5 ಮಂದಿ ಸಾವು. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಮೇಲೆ ಉಗ್ರರ ಕರಿಛಾಯೆ. ವಿದೇಶಿ ಕ್ರಿಕೆಟಿಗರಲ್ಲಿ ಮನೆ ಮಾಡಿದೆ ಆತಂಕ. ನೀವು ನೋಡ್ತಾ ಇದ್ರೆ ವಿಜಯ್ ಟೈಮ್ಸ್. ಈ ಹೊತ್ತಿನ ಹೆಡ್ಲೈನ್ಸ್. ರಾಜ್ಯದಲ್ಲಿ ಹೆಚ್ಚಾದ ಹಕ್ಕಿ ಜ್ವರ ಪ್ರಕರಣಗಳು. ಸಂಡೂರಿನಲ್ಲಿ ಸೋಂಕಿನಿಂದ 2,000 ಕೋಳಿಗಳು ಸಾವು. ಸೋಂಕು ತಡೆಗಟ್ಟಲು ಮುಂಜಾಗ್ರತಾ ಕ್ರಮಕ್ಕೆ ಆದೇಶ. ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಖಂಡಿಸಿ ಮಾರ್ಚ್ 3ರಿಂದ 22ರ ತನಕ ಸಾಲು ಪ್ರತಿಭಟನೆ. ಮಾರ್ಚ್ 20ರಂದು ಆಯೋಜಿಸಲಾಗಿದ್ದ ಕರ್ನಾಟಕ ಬಂದ್ಗೆ ಆಕ್ಷೇಪ. ಬಂದ್ ದಿನಾಂಕ ಬದಲಾವಣೆಯಾಗುವ ಸಾಧ್ಯತೆ. ರಾಜ್ಯ ಬಿಜೆಪಿ ನಿಯೋಗದಿಂದ ಸಿಎಂ ಸಿದ್ದರಾಮಯ್ಯ ಭೇಟಿ. ದರ ಏರಿಕೆ, ಸಾಲದ ಹೊರೆಯ ಬಗ್ಗೆ ಚರ್ಚೆ. ರಾಜ್ಯದ ಜನರ ಪರ ಬಿಜೆಪಿ ಇದೆ ಎಂದು ಸಂದೇಶ ರವಾನೆ. ಉತ್ತರಾಖಂಡದ ಬದ್ರಿನಾಥ್ನಲ್ಲಿ ಭಾರೀ ಹಿಮಪಾತ. ಹಿಮದ ಅಡಿಯಲ್ಲಿ ಸಿಲುಕಿದ್ದ 32 ಕಾರ್ಮಿಕರ ರಕ್ಷಣೆ. ಉಳಿದವರ ರಕ್ಷಣೆಗಾಗಿ ಮುಂದುವರೆದ ಶೋಧ ಕಾರ್ಯ. ಇಂದಿನಿಂದ ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಪರೀಕ್ಷೆ ಕಟ್ಟುನಿಟ್ಟಾಗಿ ನಡೆಸುತ್ತಿರುವ ಪ್ರೌಢ ಶಿಕ್ಷಣ ಮಂಡಳಿ. ಪಿಯುಸಿ ಪರೀಕ್ಷೆ ಬರೆಯುತ್ತಿದ್ದಾರೆ 7,13,812 ವಿದ್ಯಾರ್ಥಿಗಳು. ಪಾಕಿಸ್ತಾನದಲ್ಲಿ ಬಾಂಬ್ ಸ್ಫೋಟ, 5 ಮಂದಿ ಸಾವು. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಮೇಲೆ ಉಗ್ರರ ಕರಿಛಾಯೆ. ವಿದೇಶಿ ಕ್ರಿಕೆಟಿಗರಲ್ಲಿ ಮನೆ ಮಾಡಿದೆ ಆತಂಕ. ನೀವು ನೋಡ್ತಾ ಇದ್ರೆ ವಿಜಯ್ ಟೈಮ್ಸ್. ಈ ಹೊತ್ತಿನ ಹೆಡ್ಲೈನ್ಸ್. ರಾಜ್ಯದಲ್ಲಿ ಹೆಚ್ಚಾದ ಹಕ್ಕಿ ಜ್ವರ ಪ್ರಕರಣಗಳು. ಸಂಡೂರಿನಲ್ಲಿ ಸೋಂಕಿನಿಂದ 2,000 ಕೋಳಿಗಳು ಸಾವು. ಸೋಂಕು ತಡೆಗಟ್ಟಲು ಮುಂಜಾಗ್ರತಾ ಕ್ರಮಕ್ಕೆ ಆದೇಶ. ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಖಂಡಿಸಿ ಮಾರ್ಚ್ 3ರಿಂದ 22ರ ತನಕ ಸಾಲು ಪ್ರತಿಭಟನೆ. ಮಾರ್ಚ್ 20ರಂದು ಆಯೋಜಿಸಲಾಗಿದ್ದ ಕರ್ನಾಟಕ ಬಂದ್ಗೆ ಆಕ್ಷೇಪ. ಬಂದ್ ದಿನಾಂಕ ಬದಲಾವಣೆಯಾಗುವ ಸಾಧ್ಯತೆ. ರಾಜ್ಯ ಬಿಜೆಪಿ ನಿಯೋಗದಿಂದ ಸಿಎಂ ಸಿದ್ದರಾಮಯ್ಯ ಭೇಟಿ. ದರ ಏರಿಕೆ, ಸಾಲದ ಹೊರೆಯ ಬಗ್ಗೆ ಚರ್ಚೆ. ರಾಜ್ಯದ ಜನರ ಪರ ಬಿಜೆಪಿ ಇದೆ ಎಂದು ಸಂದೇಶ ರವಾನೆ. ಉತ್ತರಾಖಂಡದ ಬದ್ರಿನಾಥ್ನಲ್ಲಿ ಭಾರೀ ಹಿಮಪಾತ. ಹಿಮದ ಅಡಿಯಲ್ಲಿ ಸಿಲುಕಿದ್ದ 32 ಕಾರ್ಮಿಕರ ರಕ್ಷಣೆ. ಉಳಿದವರ ರಕ್ಷಣೆಗಾಗಿ ಮುಂದುವರೆದ ಶೋಧ ಕಾರ್ಯ. ಇಂದಿನಿಂದ ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಪರೀಕ್ಷೆ ಕಟ್ಟುನಿಟ್ಟಾಗಿ ನಡೆಸುತ್ತಿರುವ ಪ್ರೌಢ ಶಿಕ್ಷಣ ಮಂಡಳಿ. ಪಿಯುಸಿ ಪರೀಕ್ಷೆ ಬರೆಯುತ್ತಿದ್ದಾರೆ 7,13,812 ವಿದ್ಯಾರ್ಥಿಗಳು. ಪಾಕಿಸ್ತಾನದಲ್ಲಿ ಬಾಂಬ್ ಸ್ಫೋಟ, 5 ಮಂದಿ ಸಾವು. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಮೇಲೆ ಉಗ್ರರ ಕರಿಛಾಯೆ. ವಿದೇಶಿ ಕ್ರಿಕೆಟಿಗರಲ್ಲಿ ಮನೆ ಮಾಡಿದೆ ಆತಂಕ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ.
ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.